ಮೂರ್ತಿಯನ್ನ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡ್ತೀವಿ ಸರ್. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಮುರಳಿ ಟಾನ್ಸ್ ಇಂದ ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ಸೊ ಏನಪ್ಪ ಅಂದ್ರೆ ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಸುಕ್ಷೇತ್ರ ಕಣದಾಳ ಗ್ರಾಮದ ಚಿಗರಿ ತೋಟದಲ್ಲಿ ಶ್ರೀ ಮಹಾಲಕ್ಷ್ಮಿ ಹಾಗೂ ಕೊರವಂಜಿ ದೇವಿ ಜಾತ್ರಾ ಮಹೋತ್ಸವದ ಮತ್ತು ಮೂರ್ತಿ ಪ್ರಾಣ ಪ್ರತಿಷ್ಠಾಪನದ ಕಾರ್ಯಕ್ರಮದ ವಿಶೇಷ ವಿವರಗಳನ್ನ ನಾ ಇಲ್ಲಿ ಪೂಜ್ಯರನ್ನ ಮಾತಾಡ್ಸುವಂತ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ನಾವು ಏನು 21 ಮತ್ತು 22ನೇ ತಾರೀಕು ಜರುಗುವಂತ ವಿಶೇಷ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷ ಏನು ಕಾರ್ಯಕ್ರಮಗಳಿದಾವ ಆ ಒಂದು ವಿವರವನ್ನ ಕೇಳೋಣ. ದಿನಾಂಕ 21ರಂದು ಬೆಳಿಗ್ಗೆ ಹುಲಕಾಂತೇಶ್ವರ ದೇವಸ್ಥಾನದಿಂದ ಮೂರ್ತಿಯನ್ನ ಅಲ್ಲಿಂದ ತರೋದು ಮತ್ತು ಹೆಣ್ಣು ಮಕ್ಕಳು ಬುತ್ತಿ ಮತ್ತು ಕುಂಭ ಮತ್ತು ಆರತಿ ಇದೆಲ್ಲ ಮೇಳದೊಂದಿಗೆ ಮೆರವಣಿಗೆ ಮಾಡ್ಕೊಂತ ಶ್ರೀ ಮಹಾಲಕ್ಷ್ಮಿ ಕೊರವಂಜಿ ದೇವಿಯನ್ನ ಅತಿ ವಿಜೃಂಭಣೆಯಿಂದ ಶ್ರೀ ಹುಲಕಾಂತೇಶ್ವರ ದೇವಸ್ಥಾನದಿಂದ ಮೂರ್ತಿಯನ್ನ ತರ್ತೀವಿ ಸರ್. ಅಲ್ಲಿಂದ ತಗೊಂಡ್ ಬಂದು ಇಲ್ಲಿ ಮೂರ್ತಿಯನ್ನ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡ್ತೀವಿ ಸರ್. ಆಮೇಲೆ ಇಲ್ಲಿ ಹೋಮ ನಡೀತದ ಸರ್. ಹೋಮ ನಡೀತದ. ಆಮೇಲೆ ಸರ ಹೋಮ ಮುಗಿದ ಮೇಲೆ ನಿರಂತರ ಇಲ್ಲಿ ಸರ ಹೋಮ ನಡೀತದ ನೋಡಿ ಸರ. ನಿರಂತರವಾಗಿ ಅನ್ನ ಪ್ರಸಾದವನ್ನ ಜರುಗಿಸ್ತೀವಿ ಸರ್. ನಿರಂತರವಾಗಿ ಅನ್ನ ಪ್ರಸಾದ ನಡೀತದ. ಆಮೇಲೆ ಬೆಳಿಗ್ಗೆ ಸರ 22ನೇ ತಾರೀಕು ಸರ ಮುಂಜಾನೆ 9ರಿಂದ ಹೆಣ್ಣು ಮಕ್ಕಳಿಗೆ ಉಡಿಯನ್ನ ತುಂಬ್ತೀವಿ ಸರ. ಉಡಿ ತುಂಬಾಕತ್ತಿದ್ರೆ ಹೆಂಗಪ್ಪ ಅಂತ ಹೇಳಿದ್ರೆ ಸರ ಒಂದು 100 ಜನ ಆದ್ರೂ ತುಂಬ್ತೀವಿ ಸರ, 200 ಆದ್ರೂ ತುಂಬ್ತೀವಿ ಸರ. ಹೋದ ಸತಿ 500 ಜನಗಳನ್ನ ಉಡಿ ತುಂಬಿದೀವಿ ಸರ್. ಈ ಸತಿ 600 ಆದ್ರೂ ಉಡಿ ತುಂಬ್ತೀವಿ ಸರ್ ಹೆಣ್ಣು ಮಕ್ಕಳಿಗೆ. ಮತ್ತು ಒಂದು 1000 ಜನ ಆದ್ರೂ ಸಹಿತ ತುಂಬ್ತೀವಿ ಸರ್ ಉಡಿಯನ್ನ. ಹಿಂಗ ನಾವು ವರ್ಷಕ್ಕೆ ವರ್ಷ ಹೆಣ್ಣು ಮಕ್ಕಳಿಗೆ ಉಡಿಯನ್ನ ಜಾಸ್ತಿ ತುಂಬ್ತಾ ಹೊಂಟಿದ್ದೀವಿ ಸರ್. ಮತ್ತು ಇದೊಂದು ವಿಶೇಷ ಸರ. ಆಮೇಲೆ ಉಡಿಯನ್ನ ತುಂಬೋದು ಮುಗಿದ ಮೇಲೆ ಸರ್, ಉಡಿ ತುಂಬೋದು ಮುಗಿದ ಮೇಲೆ ಪೂಜ್ಯರು ಒಂದು 10-15 ಜನ ಪೂಜ್ಯರು ಬರ್ತಾರೆ ಸರ್. 15 ಜನಗಳು ಪೂಜ್ಯರು ಬರ್ತಾರ. ಯಾವ್ಯಾವ ಆ ಕಡೆ ಈ ಕಡೆ ತಾಲೂಕುಗಳಿಂದ ಪೂಜ್ಯರು ಬರ್ತಾರೆ ಸರ್. ಆ ಪೂಜ್ಯರಿಂದ ಆಶೀರ್ವಚನ ಅಂದ್ರೆ ಪ್ರವಚನ ಕಾರ್ಯಕ್ರಮ ನಡೀತದ ಸರ್. ಪ್ರವಚನ ಕಾರ್ಯಕ್ರಮವನ್ನ ನಡೆಸ್ತಾರೆ ಸರ್. ಪ್ರವಚನ ನಡೀತದ. ಪ್ರವಚನ ನಡೆದ ಮೇಲೆ, ಪ್ರವಚನ ಮುಗಿದ ಮೇಲೆ ಸರ ಆ ತಾಯಿಗೆ ಭಂಡಾರ ಹಾರ್ತದ ಸರ್. ಭಂಡಾರ ಹಾರ್ತದ. ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಜರುಗ್ತದ ಸರ್. ಮತ್ತು ಪುನಾ ಮತ್ತು ಮುಂಬೈ, ಆಮೇಲೆ ಈ ಕಡೆ ಜತ್ ತಾಲೂಕ ಮತ್ತು ಈ ಕಡೆ ಮುಧೋಳು, ಈ ಕಡೆ ಯಾವ ಜಿಲ್ಲೆಗಳಿಂದ ಯಾವ ತಾಲೂಕುಗಳಿಂದ ಬರ್ತದೆ ಜನ ಅಂತ ಹೇಳಕ್ ಆಗೋದಿಲ್ಲ ಸರ್. ಎಲ್ಲಾ ಭಾಗದ ಜನಗಳು ಈ ದೇವಿಯ ದರ್ಶನವನ್ನ ಪಡ್ಕೊಳಕ್ ಬರ್ತಾರ ಸರ್. ಮತ್ತು ಇಲ್ಲಿ ಕಾಯಿ ಕಟ್ಟೋ ಪದ್ಧತಿ ಕೂಡ ಇದೆ ಸರ್. ಇಲ್ಲಿ ಯಾರಿಗೆ ಮಕ್ಕಳು ಇರೋದಿಲ್ಲ ಅವರು ಕಾಯಿ ಕಟ್ತಾರ ಸರ್. ಯಾರು ಏನನ್ನ ಅನ್ಕೋತಾರ ನೋಡಿ ಸರ್, ಅವರು ಅದನ್ನ ಬಯಸ್ತಾರ ನೋಡಿ ಸರ್, ಅದನ್ನ ಇಲ್ಲಿ ಆ ದೇವಿಯಲ್ಲಿ ಸಂಕಲ್ಪವನ್ನ ಮಾಡ್ಕೊಂಡು ಆ ತಾಯಿಗೆ ಕಾಯಿಯನ್ನ ಕಟ್ಟಿದ್ರ ಸರ ಅವರು ಏನನ್ನ ಅನ್ಕೊಂಡಿರ್ತಾರ ನೋಡಿ ಸರ್, ಅದು ಈಡೇರ್ತದ ಸರ್. ಮತ್ತು ಇಲ್ಲಿ ಆ ತಾಯಿ ದರ್ಶನವನ್ನ ಯಾವ ರೀತಿ ಅಂದ್ರ ಆ ಮನುಷ್ಯನಿಗೆ ಬಹಳ ಕಂಟಕ ಹತ್ತಿದಪ್ಪ ಅಂತ ಹೇಳಿದ್ರೆ ಸರ್, ನಾವೇನ್ ಮಾಡ್ತೀವಿ, ಇಲ್ಲಿ ಒಂದು ಹೊಂಡ ಅಂತೇಳಿ ಅದ ಸರ್. ಆ ಹೊಂಡದಿಂದ ನಾವ್ ಏನ್ ಮಾಡ್ತೀವಿ, ಬರುವಂತ ಭಕ್ತರಿಗೆ ನೀರನ್ನ ಹಾಕ್ತೇವೆ ಸರ್. ಒಂದು ಬಿಂದಿಗೆಯಿಂದ ನೀರನ್ನ ಹಾಕ್ತೇವೆ ಸರ್. ಯಾವುದೇ ಒಂದು ಕಷ್ಟ ಇದ್ರೂ ಕೂಡ ಸರ್ ಅದ ಪರಿಹಾರ ಆಗ್ತದ್ರ ಸರ್. ಹಿಂಗ ಇದೇ ರೀತಿ ಎಷ್ಟೋ ಸಾವಿರಾರು ಜನ ಈ ತಾಯಿಯಿಂದ ಉದ್ಧಾರ ಆಗಕತ್ತಾರ ಸರ್. ಮತ್ತು ಸರಾಯನ್ನ ಏನು ಕುಡಿತಾರ ನೋಡ್ರಿ ಸರ್, ಯಾವ ತಾಲೂಕುಗಳಿಂದ ಯಾವ ಜಿಲ್ಲೆಗಳಿಂದ ಬಂದು ನಮ್ ಕಡೆ ಸರಾಯನ್ನ ಬಿಡಾಕತ್ತಿದಾರಪ್ಪ ಅಂತ ಅಂದ್ರ ಅದೇನು ಹೇಳಕ್ ಆಗೋದಿಲ್ಲ ಬಿಡ ಸರ್. ಅಷ್ಟೊಂದು ಜಿಲ್ಲೆಗಳಿಂದ ಇಲ್ಲಿ ನಮ್ ಕಡೆ ಬಂದು ಕುಡಿಯೋದನ್ನ, ಸರಾಯನ್ನ ಕುಡಿಯೋದನ್ನ ಬಿಡಾಕತ್ತಿದಾರ ಸರ್. ಈಗಾಗಲೂ ಸಾವಿರಾರು ಜನ ಬಿಟ್ಟಿದಾರ ಸರ್. ಮತ್ತು ಈಗೂ ಕೂಡ ಬಿಡಾಕತ್ತಿದಾರ ಸರ್. ಈ ತಾಯಿಯ ಶಕ್ತಿಯನ್ನ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಅನ್ಸದಾರ ಸರ್. ಆ ತಾಯಿ ಇಲ್ಲಿ ಶ್ರೀ ಮಹಾಲಕ್ಷ್ಮಿ ಕೊರವಂಜಿ ತಾಯಿ ಎಲ್ಲದಪ್ಪ ಅಂತ ಹೇಳಿದ್ರ ಯಾವ ಮನುಷ್ಯ ಒಂದು ಸಣ್ಣ ಕೂಸಿನನ್ನ ಕೇಳಿದ್ರು ಕೂಡ ಬಟ್ ಮಾಡಿ ತೋರಿಸ್ತದ ಸರ್. ಹಂಗ ಆ ತಾಯಿಯ ಪವಾಡ ಈ ರಾಯಬಾಗ ತಾಲೂಕು ಕಣದಾಳ ಗ್ರಾಮ. ಇಲ್ಲಿ ಯಾವ ಒಂದು ಸಣ್ಣ ಕೂಸಿನ ಸಹಿತ ಕೇಳಿದ್ರು ಸಹಿತ ಆ ಕೂಸು ಹಿಂಗ್ ಬಟ್ ಮಾಡಿ ತೋರಿಸ್ತದ ಸರ್. ನನ್ನ ತಂದೆ ಇಲ್ಲೇ ಕುಡಿಯೋದನ್ನ ಬಿಟ್ಟು ನನ್ನ ತಂದೆ ಮೆಟ್ಟಿಗೆ ಹತ್ತಿದಾನಂತ ಹೇಳ್ತಾರ ಸರ್. ಅದಕ್ಕೆ ಇದೇ ವಿಶೇಷ ಸರ್ ಈ ಜಾಗದ. ಅದಕ್ಕೆ ಇದರಿಂದ ಯಾವ ಜಿಲ್ಲೆಗಳಿಂದ ಯಾವ ತಾಲೂಕುಗಳಿಂದ ಜನ ಬರ್ತದಂತ ಅದೇನು ಹೇಳಕ್ ಆಗೋದಿಲ್ಲ ಬಿಡಿ ಸರ್. ಬಹಳ ದೂರ ಜನ ಬರ್ತದ ಸರ್. ಅದಕ್ಕೆ ಸರ್ ಇದೇ ವಿಶೇಷ ಸರ್.
ತಮ್ಮ ಮಾಹಿತಿಗೆ ತುಂಬ ತುಂಬ ಧನ್ಯವಾದಗಳು. ಶ್ರೀ ಮಹಾಲಕ್ಷ್ಮಿ ತಾಯಿಯ ಮತ್ತು ಕೊರವಂಜಿ ದೇವಿ ತಾಯಿಯ ಜಾತ್ರಾ ಮಹೋತ್ಸವಕ್ಕೆ ತಾವೆಲ್ಲ ಭಕ್ತಿಯಿಂದ ಕುಟುಂಬ ಸಮೇತವಾಗಿ ಬಂದು ಆಶೀರ್ವಾದ ಪಟ್ಟಿರಿ ಅಂತ ಹೇಳ್ತಾ ಧನ್ಯವಾದಗಳು.